nation. ಇದು ಅವನ ಅಂತ್ಯದ ಒಂದು ಸ್ಥಿತಿ ಬರುವಾಗ ಅಬ್ರಹಾಮಂದು ನಾನು ನಿನ್ನ ದೊಡ್ಡ ಜನಾಂಗವಾಗುವಂತೆ ಮಾಡ್ತೀನಿ ಅಂತ ಹೇಳ್ತಿಲ್ಲ. But for that, ಅದಕ್ಕಾಗಿ you need to go. ನಾವು ಹೋಗಬೇಕಾಗಿದ್ದು. What is your step? ನಿಮ್ಮ ಒಂದು ಹೆಜ್ಜೆ ಏನಾಗಿದೆ? What is your first step? If you don't have a first step, ನೀವು ನಾನು ಒಂದು ಹೆಜ್ಜೆ ಹಾಕದೆ ಹೋದ್ರೆ don't expect a second step or first step from God. ದೇವರು ಮತ್ತೊಂದು ಹೆಜ್ಜೆ ಹಾಕೊಂಡು ಬಾ ಅಂತ ಎದುರು ನೋಡೋ ಅವಶ್ಯಕತೆ ಇಲ್ಲ. It is not going to happen. ಅದು ಆಗಲ್ಲ. First step should be mine. ನಾವು ಫಸ್ಟ್ ಒಂದು ಹೆಜ್ಜೆ ಹಾಕ್ಬೇಕು. I need to go. ನಾವು ಹೋಗ್ಬೇಕು. Imagine why Abraham had to go to receive this gift of prosperity. ಈ ಒಂದು ಸಮೃದ್ಧ ಭರಿತವಾದ ಆಶೀರ್ವಾದ ಹೊಂದ್ಕೊಳ್ಳಕ್ಕಾಗಿ ಅಬ್ರಾಹ್ಮನ ಯಾಕೆ ಒಂದು ಹೆಜ್ಜೆ ಹಾಕ್ಬೇಕಾಯ್ತು? Why can't God bless him in his own land? ಅದೇ ಅವನಿದ್ದ ಜಾಗದಲ್ಲೇ ದೇವರು ಯಾಕೆ ಆಶೀರ್ವಾದ ಮಾಡಬಾರ್ದಾಗಿತ್ತು? That is more better, no? ಅದೇ ಒಳ್ಳೆ ಆಗಿತ್ತಲ್ಲ. All of us want to be successful in Gokarna, in Ankola only, right? ನಾವು ಅಂಕೋಲದಲ್ಲಿ ಇದ್ದ ಸ್ಥಳದಲ್ಲಿ ಆಶೀರ್ವಾದ ಹೊಂದಬೇಕಂತ ಬಯಸ್ತೀವಲ್ಲ. That is what we all like, right? ಅದೇ ಅಲ್ಲ ನಾವೆಲ್ಲ ಬಯಸೋದು. That is the biggest success, no? ಅದೇ ನಮಗೆ ದೊಡ್ಡ ಜಯ ಅನ್ಕೊಂತೇವೆ. Yes or no? ಹೌದಲ್ಲ? If you go to America and you have 10 cars, who cares? No one in Ankola will know you have 10 cars in America. ನೀವು ಅಮೆರಿಕದಲ್ಲಿ ಹೋಗಿ 10 ಕಾರ್ ನಿಮಗಿದ್ರೆ ಇಲ್ಲಿ ಅಂಕೋಲದಲ್ಲಿ ಇರೋರು ಯಾರಿಗೆ ಗೊತ್ತಾಗ್ತದೆ ನೀವು ಅಷ್ಟು ಆಶೀರ್ವಾದ ಹೊಂದಿರಂತೇಳಿ? No, to whom you will show off? ಯಾರಿಗೆ ತೋರಿಸ್ಬೇಕಂತ ಇದ್ದೇವೆ ನಾವು? ನೀವು ಮಾಡಲ್ಲ, ಯಾರಿಗೂ ತೋರಿಸೋದಿಲ್ಲ. So you sometimes we ask God, bless me in Ankola. ಅನೇಕ ಸಾರಿ ನಾವು ದೇವರೇ ಇದೇ ಊರಲ್ಲೇ ನನ್ನ ಆಶೀರ್ವಾದ ಮಾಡು. Abraham also would have asked. ಅಬ್ರಾಹ್ಮನ್ ಹಂಗೆ ಕೇಳಿರಬಹುದು. You are telling me you will bless me. ನೀನು ಹೇಳಿದೆ ನನಗೆ ಆಶೀರ್ವಾದ ಮಾಡ್ತಿ ಅಂತ. You will make me a great nation. ನನ್ನ ದೊಡ್ಡ ಜನಾಂಗ ಮಾಡ್ತಿ ಅಂತ ಹೇಳಿದೆ. Do it here. ಇಲ್ಲೇ ಮಾಡಿಬಿಡು. So I can show all these people who spoke against me, so see now my God is lifting me. ನಾನು ಅದಕ್ಕೆ ಎಲ್ಲರ ಹತ್ರ ಹೋಗ್ಬಿಟ್ಟು ನಾನು ಹೇಳ್ತೇನೆ ನನ್ನ ದೇವ್ರು ನೋಡಿ ಹೆಂಗ್ ಮೇಲೆತ್ತಿದ ಅಂತ ಹೇಳಿ ನಾನು ಹೇಳ್ತಿದ್ದೀನಿ. But you are taking me somewhere no one knows me. ಅರೆ ನಿಮಗೆಲ್ಲ ಗೊತ್ತಿಲ್ಲ ಕಡೆಗೆ ಕರ್ಕೊಂಡು ಹೋಗಿ there you are making me great nation. ನಾನು ಅಲ್ಲಿ ನಿಂಗೆ ದೊಡ್ಡ ಜನಾಂಗ ಮಾಡ್ತೀನಿ ಅಂತ ಹೇಳಿದ್ರೆ so whom will I show off? ನಾನು ಯಾರಿಗೆ ತೋರಿಸ್ಕೊಂಡ್ಲಿ? Hallelujah. 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 The blessing of God ದೇವರ ಆಶೀರ್ವಾದ will come when you give up. ನಿಮ್ಮನ್ನು ನೀವು ಬಿಟ್ಟು ಕೊಡುವಾಗಲೇ ಅದು ನಿಮ್ಮಲ್ಲಿ ಬಂದು ಸೇರ್ತದೆ ಪ್ರಿಯರೇ. You have only two options. ಎರಡು ಮಾರ್ಗ ಇದೆ. Do you want a blessing? ನಿಮಗೆ ಆಶೀರ್ವಾದ ಬೇಕಾ? Or you want to have a blessing to show off, to show to your families? ಅಥವಾ ಅನೇಕರಿಗೆ ನೀವು ತೋರಿಸ್ಕೊಳ್ಳಕ್ಕಾಗಿ ಆಶೀರ್ವಾದ ಬೇಕಾ? Choose which one you want. Blessings. ಯಾವ್ದು ಬೇಕು ನಿಮಗೆ? Blessings. Hallelujah. Amen. Hallelujah. 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 Why do I want a blessing? ನನಗೆ ಯಾಕೆಪ್ಪ ಆಶೀರ್ವಾದ ಬೇಕು? Because I need a blessing. ಯಾಕಂದ್ರೆ ನನಗೆ ಆಶೀರ್ವಾದ ಬೇಕಾಗಿದ್ದು. Or because my neighbor should know that I am blessed. ಜನನ ನೋಡಬೇಕಂತ ನಾವು ಆಶೀರ್ವಾದ ಬಯಸ್ತೀವಾ? Then that is not the right way. ಅದು ಸರಿಯಾದ ಮಾರ್ಗ ಅಲ್ಲ. Abraham was not kept there and blessed. He was taken out to be blessed. ಅಬ್ರಹಾಮ ಎಲ್ಲಿವರೆಗೆ ಅಲ್ಲೇ ಇದ್ನು ಅವನಿಗೆ ಆಶೀರ್ವಾದ ಆಗಲಿಲ್ಲ. ದೇವರು ಎಲ್ಲಿಗೆ ಬಾ ಅಂತ ಹೇಳ್ದ ಅಲ್ಲಿಗೆ ಆ ಸ್ಥಳ ಬಿಟ್ಕೊಂಡು ಅವನು ಬರುವಾಗಲೇ ದೇವರ ಆಶೀರ್ವಾದ ಅಬ್ರಹಾಮ ಮೇಲೆ ಬಂತು ಪ್ರಿಯರೇ. Hallelujah. 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 How many of you here want to serve the Lord? ಎಷ್ಟು ಜನ ಕರ್ತನ ನಿಜವಾಗಲೂ ಸೇವೆ ಮಾಡಬೇಕಂತ ಆಸೆ ಇದೆ? ದೇವರ ಸೇವೆ ನಾನು ಸಹ ಮಾಡಬೇಕು. Can you lift your hands? ಕೈ ಎತ್ತಬಹುದಾ? Amen. 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 And you can put it down. Amen. Amen. Almost all of you want to serve the Lord. ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕರ್ತನ ಸೇವೆ ಮಾಡಬೇಕಂತ ಇದ್ದೀರಿ. Some of you are already serving the Lord. ಈಗಾಗಲೇ ಕೆಲವರು ಕರ್ತನ ಸೇವೆಯಲ್ಲಿ ಇದ್ದೀರಿ. Some of you have a heart for the Lord, but you are not giving 100% in service. ಆದರೆ ಕೆಲವರಿಗೆ ಇಲ್ಲಿ ನಿಜವಾಗಲೂ ಸೇವೆಗಾಗಿ ಒಂದು ಭಾರ ಇದೆ, ಆದರೆ ಒಪ್ಪಿಸಿಕೊಡ್ತಿಲ್ಲ. Some of you have time but still not giving. ಕೆಲವರಿಗೆ ಸಮಯ ಇದೆ ಆದರೂ ಸೇವೆ ಮಾಡಕ್ಕೆ ಮುಂದೆ ಬರ್ತಿಲ್ಲ. Some of you feel that you are not talented and that is why you are not coming. ಇನ್ನು ಕೆಲವರು ವಿಚಾರ ಮಾಡ್ತೀರಿ ನನಗೇನಷ್ಟು ಇದಿಲ್ಲ, ವರದಾನಗಳಿಲ್ಲ, ನನಗೆ ಜ್ಞಾನ ಧೈರ್ಯ ಇಲ್ಲ ಅಂತೇಳಿ ಮುಂದೆ ಬರ್ತಿಲ್ಲ. But today ಆದರೆ ಇವತ್ತು I want to tell you, ದೇವರ ಮುಂದೆ ಹೇಳ್ತಾ ಇದ್ದೀನಿ, if you don't give up on your comfort, ನಿಮ್ಮನ್ನ ನೀವು ಆ ಒಂದು ಆರಾಮ ಇರುವ ಸ್ಥಳ ಬಿಟ್ಟು ನೀವು ಬರದೆ ಹೋದ್ರೆ you cannot achieve greater things in your life. ದೊಡ್ಡ ದೊಡ್ಡ ಕಾರ್ಯಗಳು ದೇವರಿಂದ ನೋಡಕ್ಕಾಗಲ್ಲ. You will be called Abraham forever. ನೀವು ಅಬ್ರಹಾಂ ಅಂತೇಳಿ